ಅವನು ಮಾತಾಡಿದ್ರೆ ಸತ್ಯ. ಮಾಡಿದ ಮಸ್ಲತ್ತ ಜಗದೀಶ, ಇದೇನಿದು ನಾನ್ ನೋಡ್ತಾ ಇರೋ ದೃಶ್ಯ? ಇದರಲ್ಲಿ ಆಶ್ಚರ್ಯವೇನು ಬಂತು ಗೌರಿ? ಗಿರಿಜೆಯನ್ನು ನಾನು ಮದುವೆ ಮಾಡಿಕೊಂಡು ಬಂದಿದ್ದೇನೆ. ಯಾವ ಕಾರಣಕ್ಕಾಗಿ? ಕಾರಣ ಹೇಳಲೇಬೇಕೇನು? ಕೇಳು, ಹಾಗಾದ್ರೆ ಹೇಳ್ತೀನಿ. ಗಿರಿಜೆಯನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ. ಆ ಪ್ರೀತಿಯಲ್ಲಿ ನಮ್ಮ ಗರಿಬಿಲ್ಲದಂತೆ ನಮ್ಮಿಬ್ಬರ ಮಧ್ಯೆ ಒಂದು ತಪ್ಪು ನಡೆದು ಹೋಯಿತು. ಆ ತಪ್ಪನ್ನು ಒಪ್ಪುವುದಕ್ಕಾಗಿಯೇ ನಾನು ಗಿರಿಜೆಯನ್ನು ಮದುವೆ ಮಾಡಿಕೊಳ್ಳಬೇಕಾಯಿತು. ಹಾಗಾದ್ರೆ ನನ್ನನ್ನು ಪ್ರೀತಿಸಿ ಮದುವೆ ಆದದ್ದು ನಾಟಕೀಯವಾಗಿ ಸ್ವಕ್ಕೇರಿದ ನಿಮ್ಮಪ್ಪ ಶ್ರೀಮಂತ ನಾಗೇಗೌಡನಿಗೆ ಬುದ್ಧಿ ಕಲಿಸುವುದಕ್ಕಾಗಿ. ನಂಬಿಕೆ ದ್ರೋಹಿ, ಮೋಸಗಾರ, ತಮ್ಮನ ಹೆಂಡತಿ ಆಗ್ಬೇಕಾದವನ್ನ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಿರುವೆಯಲ್ಲ, ನೀನು ನಿಜವಾಗ್ಲೂ ಮನುಷ್ಯನಲ್ಲ, ನೀನೊಬ್ಬ ರಾಕ್ಷಸ. ಅದಕ್ಕೇಕೆ ಚಿಂತಿಸುವೆ ಗೌರಿ? ನೀನು ಒಪ್ಪುವುದಾದರೆ ಇದೇ ಮನೆಯಲ್ಲಿ ಇಬ್ಬರೂ ಇರಬಹುದು. ನಾನೊಬ್ಬ ಆಶಾವಾದಿ ಹೊರತು ದುರಾಶಯವನಲ್ಲ. ಆ ಉದ್ದೇಶವೂ ನನಗಿಲ್ಲ. ಸುಡುವ ಬೆಂಕಿಯಲ್ಲಿ ತುಪ್ಪ ಸುರಿಯುವವರ ಮಾತನ್ನು ಕೇಳಿ ನೀನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ಶಬಾಷ್, ಕಡೆಗೆ ತೋರಿಸಿಬಿಟ್ಟಿಯಲ್ಲ ನಿನ್ನ ಕುತಂತ್ರ ಬುದ್ಧಿಯನ್ನು. ಅಮ್ಮರ ಅಪ್ಪರು ಎಷ್ಟು ತಿಳಿಸಿ ಹೇಳಿದ್ರು ನಿಮ್ಗ ಇಂಥ ದುಷ್ಟರ ಸಂಘ ಬ್ಯಾಡ ಅಂತ. ಕೇಳಿಲ್ರಿ ನೀವು? ಇವನ ಮೋಸದ ಪ್ರೀತಿಗೆ ಒಳಗಾಗಿ ಬಿಟ್ರಿ ನೀವು. ನಡೆಯವ ಹೋಗೋಣ. ಮಗಳೇ, ನನಗೆ ಮೊದಲೇ ಹೇಳಿದೆ, ಇವರೆಲ್ಲ ಬಡ ಬಿಕಾರಿಗಳು ನಮ್ಮ ಯೋಗ್ಯತೆಗೆ ತಕ್ಕವರಲ್ಲ ಅಂತ. ಆದ್ರೂ ನೀನು ನನ್ನ ಮಾತು ಕೇಳೇ ಇಲ್ಲ. ದಂಡ ಕಟ್ಟು. ಏ ಗೌಡ, ಬಾಯ್ ಬಿಗಿ ಹಿಡಿದು ಮಾತಾಡು. ಕತ್ತರಿಸ್ಕೊಳ್ಳಾಕ ನಾವೇನು ಕುರಿಯಲ್ಲ. ನಮ್ಮ ಮನೆಗೆ ಬಂದು ನನಗೆ ಹುಷಾರೆಂದು ಹೇಳುವ ನಿಮ್ಮನ್ನು ಇದು ನನ್ನ ಮನೆಯ ಕುಟುಂಬದ ವಿಷಯ. ಇದರಲ್ಲಿ ನೀನು ಭಾಗವಹಿಸುವ ಅವಶ್ಯಕತೆಯೂ ಇಲ್ಲ. ಸುಮ್ಮನೆ ಹೊರಟು ಹೋಗಿಬಿಡು. ಲೇ ಜಗದೀಶ, ಮುಚ್ಚಳೆ ಬಾಯಿನ. ಎಚ್ಚರ ಉತ್ತರ ಕೊಡಬೇಡ. ಎತ್ತರದ ಉತ್ತರ ಕೊಡಬೇಡ ಮಗನೇ. ನನ್ನ ಮನೆಗೆ ಬಂದು ನನಗೆ ಹುಷಾರೆಂದು ಹೇಳುವ ನಿನ್ನ ನಾಲಿಗೆಯನ್ನು ಕಿತ್ತು ಹಾಕುವ ತಾಕತ್ತು ನನಗಿದೆ. ಮುಚ್ಚಲೆ ಬಾಯಿನ. ಪ್ರತಾಪ್, ಸಿಡಿ ಹಾಕ್ಲೇ ಈ ನಾಯಿಯನ್ನು. ಒಂದು ತೀರ್ಮಾನ ಆಗ್ಲೇಬೇಕು. ನ್ಯಾಯ ಸಿಗ್ಬೇಕು. ನಾನು ಹೋಗ್ಬೇಕು. ಬೇಡ ಅಪ್ಪಾಜಿ, ಇಲ್ಲದ ಈ ನಿರ್ಲಜ್ಜ ಮನುಷ್ಯರನ್ನು ಕೊಂದು ನಾವೇ ಪಾಪ ಕಟ್ಟಿಕೊಳ್ಳಿ. ಆ ದೇವರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಈ ಮನೆಯಲ್ಲಿ ಇನ್ನೊಂದು ಕ್ಷಣ ಕೂಡ ನಾವಿರೋದು ಬೇಡ. ನಡೀರಿ ಅಪ್ಪಾಜಿ, ಹೋಗೋಣ. ನೋಡು, ನೀನು ಈ ಮನೆ ಭಾಗ್ಯ ದೇವತೆ ಅಕ್ಕ, ಕರುಣ. ನೀನು ಇಲ್ಲಿಂದ ಹೋಗ್ಬೇಕು. ಕಣ್ಣಾರೆ ಕಂಡ್ರು ಪ್ರತ್ಯಕ್ಷವಾಗಿ ನೋಡ್ಬೇಕು ಅಂತ ಹಿರಿಯರು ಹೇಳಿಲ್ವಾ? ಏನೇ ಪಾಪಿ, ಮುತ್ತಿನಂತ ನನ್ನ ಮೈದುನನ್ನು ಕೊಂದು ಅವರ ಎಲ್ಲರ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಈ ಮನೆ
ಮನೆಗೆಂದು ಬಂದಿದ್ದೀಯ. ನಿನ್ನ ಮುಖ ನೋಡೋದಕ್ಕೂ ನನಗೆ ಹೆಮ್ಮೆ ಆಗ್ತಾ ಇದೆ. ನಡಿಯವ್ವ ಸಾಕಿನು ಇಂಥ ಹೊಲಸು ನಾಯಿಗಳ ಸಾವಾಸ. ನಡ್ರಿಯವ್ವ ನಮ್ಮ ಮನೆಗೆ ಹೋಗೋಣ ನಡ್ರಿ. ನಡಿ ಗೌರಿ, ಅಂಗೈ ಉಂಡಿಗೆ ಕನ್ನಡ ಬೇಕೆ. ನಡಿ ಬೇಗ ನಡಿ. ನಿಲ್ಲು. ಸತ್ಯವನ್ನು ನಿನಗೆ ತಿಳಿಸಿ ಹೇಳಿದ ಮೇಲೆ ಆಮೇಲೆ ಹೋಗುವಂತೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಹೋಗಬೇಡ. ದಯವಿಟ್ಟು